ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇದೆಯಾ? ಹಣಕಾಸಿನ ವಿಚಾರದಲ್ಲಿ ಸ್ಟ್ರಾಂಗ್ ಆಗಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಆಗ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಮುಖ್ಯ. ಯಾಕಂದರೆ 2026ರಲ್ಲಿ ಸರ್ಕಾರ ತಂದಿರತಕ್ಕಂಥ ಹೊಸ ಯೋಜನೆಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಹೆಚ್ಚಿನ ಜನರಿಗೆ ಈ ಯೋಜನೆಗಳ ಬಗ್ಗೆ ಯಾವುದೇ ಮಾಹಿತಿಯೇ ಇರೋದಿಲ್ಲ. ಅದರಿಂದ ಏನಾಗುತ್ತಂದರೆ ಅವರಿಗೆ ಸಿಗಬೇಕಾದ ಹಣ ಸಿಗೋದಿಲ್ಲ. ಅವರಿಗೆ ಸಿಗಬೇಕಾದಂಥ ಅವಕಾಶ ಸಹ ಅವರು ಕಳ್ಕೊಳ್ತಾ ಇದ್ದಾರೆ. ಆದರೆ ನೀವು ಹಾಗಾಗಬಾರದು. ಈ ವಿಡಿಯೋ ನೋಡಿ ನಿಮ್ಮ ಹಕ್ಕಿನ ಲಾಭವನ್ನು ನೀವು ಪಡೆಯಬೇಕು. ಮೊದಲು ಒಂದು ಸತ್ಯ ಹೇಳ್ತೀನಿ. ಸರ್ಕಾರ ಯಾಕೆ ಈ ರೀತಿ ಎಲ್ಲ ಯೋಜನೆಗಳನ್ನು ಕೊಡ್ತಾ ಇದೆ ನಮಗೆ ಗೊತ್ತಾ? ಏನಕ್ಕೆ ಕೊಡ್ತಾ ಇದೆಯಪ್ಪ ಅಂದರೆ ಜನರ ಒಂದು ಜೀವನನ ಸುಧಾರಿಸಲು, ಅಥವಾ ಬಡವರು, ಕೆಳವರ್ಗದವರು ಏನಿದ್ದಾರಲ್ವ, ಬಡವರನ್ನು ಮೇಲಕ್ಕೆ ತರುವುದು, ಮತ್ತು ಹೊಸ ಉದ್ಯೋಗ ಸೃಷ್ಟಿಸಲು, ಹೊಸ ಉದ್ಯೋಗದ ಅವಕಾಶವನ್ನು ಸೃಷ್ಟಿಸಲು ಈ ರೀತಿ ಎಲ್ಲ ಒಂದು ಯೋಜನೆಗಳನ್ನು ಜನರಿಗೆ ಕೊಡ್ತಾ ಇದೆ. ಆದರೆ ಇನ್ನೊಂದು ಸತ್ಯ ಏನು ಗೊತ್ತಾ ಸ್ನೇಹಿತರೆ? 100 ಜನರಲ್ಲಿ ಕನಿಷ್ಠ 60 ಜನ ಈ ಯೋಜನೆಗಳನ್ನು ಬಳಸೋದೇ ಇಲ್ಲ. ಅವರಿಗೆ ಈ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇರೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ಅಥವಾ ಅವರು ಒಂದು ಪ್ರಯತ್ನವೇ ಮಾಡೋದಿಲ್ಲ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನೀವು ಆ ಒಂದು 60 ಜನರಲ್ಲಿ ಒಬ್ಬರಾಗಬಾರದು. ನೀವು ಸ್ಮಾರ್ಟಾಗಿ ಡಿಸಿಷನ್ನ ತಗೊಳ್ಳಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. 2026ರಲ್ಲಿ ನಿಮಗೆ ಉಪಯೋಗವಾದಂಥ ಮುಖ್ಯ ಯೋಜನೆಗಳು ಯಾವ್ಯಾವಪ್ಪ ಅಂದರೆ, ನಮ್ಮ ಒಂದು ಸರ್ಕಾರ ಜಾರಿಗೆ ತಂದಿದೆ ಅಂದರೆ, ಮೊದಲನೆಯದಾಗಿ PM ವಿಶ್ವಕರ್ಮ ಯೋಜನೆ. ಅಂದರೆ ನೀವು ಯಾವುದೇ ರೀತಿ ಕೆಲಸ ಮಾಡ್ತಾ ಇರ್ಬೋದು, ಕಾರ್ಪೆಂಟ್ರ್ ಆಗಿರ್ಬೋದು, ಟೈಲರ್ ಆಗಿರ್ಬೋದು, ಗೋಲ್ಡ್ ಸ್ಮಿತ್, ಮೆಕ್ಯಾನಿಕ್, ಯಾವುದೇ ಸ್ಕಿಲ್ ನಿಮ್ಮ ಹತ್ರ ಇದ್ರೂ ಸರ್ಕಾರ ನಿಮಗೆ 3 ಲಕ್ಷದವರೆಗೆ ಲೋನ್ ಕೊಡುತ್ತೆ ನೀವೊಂದು ಬಿಸ್ನೆಸ್ನ ಶುರು ಮಾಡೋದಕ್ಕೆ. ಆ್ಯಂಡ್ ಆ ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ಟ್ರೈನಿಂಗ್ ಸಹ ಕೊಡುತ್ತೆ. ಈ ಒಂದು ಯಾವುದೇ ಸ್ಕಿಲ್ ನಿಮ್ಮ ಹತ್ರ ಇದ್ದರೆ ನೀವು ಸರ್ಕಾರ ಕೊಡ್ತಕ್ಕಂಥ ಒಂದು 3 ಲಕ್ಷ ಲೋನ್ ತಗೊಂಡು, ಟ್ರೈನಿಂಗ್ ತಗೊಂಡು, ಈ ಒಂದು 3 ಲಕ್ಷ ಲೋನ್ಗೆ ಸಬ್ಸಿಡಿ ಕೂಡ ಕೊಡುತ್ತೆ ಸರ್ಕಾರ. ಆದರೆ ನಿಮ್ಮ ಟ್ಯಾಲೆಂಟ್ ಇದ್ದರೆ ಹಣದ ಕೊರತೆ ನಿಮಗೆ ಸಮಸ್ಯೆ ಆಗೋದೇ ಇಲ್ಲ. ನೀವು ಖಂಡಿತ ಈ ಒಂದು ಬಿಸ್ನೆಸ್ ಮಾಡಿ ಒಂದು ಫ್ಯೂಚರ್ನ ಸೆಟಲ್ ಮಾಡ್ಕೋಬೋದು. ಇದು ನಿಮ್ಮ ಲೈಫ್ ಚೇಂಜ್ ಮಾಡುವಂಥ ಅವಕಾಶ. ಇನ್ನೊಂದು ದೊಡ್ಡ ಯೋಜನೆ ಏನಪ್ಪ ಅಂದರೆ PM ಆವಾಸ್ ಯೋಜನೆ. ಅಂದರೆ ನಿಮಗೆ ಸ್ವಂತ ಮನೆ ಇಲ್ವಾ? ಆದರೆ ಇದು ನಿಮ್ಮ ಚಾನ್ಸ್, ಇದು ನಿಮ್ಮ ಅವಕಾಶ. ಸರ್ಕಾರ ಮನೆ ಕೊಟ್ಟೋಕ್ಕೆ ಸಬ್ಸಿಡಿ ಕೊಡ್ತಾ ಇದೆ, ಸಬ್ಸಿಡಿ ಲೋನ್ ಕೊಡ್ತಾ ಇದೆ. ಲೋನ್ ಕೂಡ ಈಸಿಯಾಗಿ ಸಿಗುತ್ತದೆ. ನೀವು ರೆಂಟ್ ಕೂಡ ಕಟ್ತಾ ಇರ್ತೀರ. ಕೆಲವರು ರೆಂಟ್ ಮನೆಯಲ್ಲಿದ್ದರೂ ರೆಂಟ್ ಕಟ್ತಾ ಇರ್ತೀರ. ನೀವು ಅದ್ರ ಬದಲು ಲೋನ್ ತಗೊಂಡು ಮನೆ ಕಟ್ಟಿದ್ರೆ ಆ ಒಂದು ರೆಂಟ್ನ ನೀವು EMI ಮುಖಾಂತರ ಕಟ್ಬೋದು. ಒಂದು ಸ್ಮಾರ್ಟ್ ಡಿಸಿಷನ್ ನಿಮ್ಮ ಒಂದು ಫ್ಯೂಚರ್ನ ಸೆಕ್ಯೂರ್ ಮಾಡಬಹುದು. ಮುಂದೆ PM ಕಿಸಾನ್ ಯೋಜನೆ. ಅಂದರೆ ನೀವು ರೈತರಾಗಿದ್ದರೆ ಸರ್ಕಾರ ವರ್ಷಕ್ಕೆ 6,000 PM ಕಿಸಾನ್ ಯೋಜನೆ ಅನ್ನೋದು ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕುತ್ತೆ. ಇದು ಹೆಚ್ಚು ಹಣ ಅಲ್ಲ, ದೊಡ್ಡ ಮೊತ್ತದ ಅಮೌಂಟ್ ಅಲ್ಲ ಅಂತ ನಿಮ್ಗೆ ಅನಿಸಬಹುದು ಸ್ನೇಹಿತರೆ. ಆದರೆ ಇದೊಂದು ಸಪೋರ್ಟ್ ಅಷ್ಟೇ. ಸರಿಯಾದ ಸಮಯದಲ್ಲಿ ಸಿಗೋ ಸ್ಮಾಲ್ ಹೆಲ್ಪ್, ಚಿಕ್ಕ ಒಂದು ಸಹಾಯ ಕೂಡ ಲೈಫ್ ಸೇವ್ ಮಾಡೋ ಥರ ಇರುತ್ತೆ. ತುಂಬ ಬಡವರ್ಗದ ಒಂದು ರೈತರಿಗೆ ಈ ಒಂದು 6,000 ಅನ್ನೋದು ದೊಡ್ಡ ಮೊತ್ತದ ಅಮೌಂಟೇ ಇರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ನೋಡೋಣ. ಎಜುಕೇಷನಲ್ ಸ್ಕೀಮ್ಸ್, ಸ್ಕಾಲರ್ಶಿಪ್ಸ್. ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಹಣದ ಕೊರತೆಯಿಂದ ಅವರೊಂದು ಹೈಯರ್ ಎಜುಕೇಷನ್ ಮಾಡೋದಕ್ಕಾಗದೆ ಅವರ ಒಂದು ಎಜುಕೇಷನ್ನ ಮಧ್ಯದಲ್ಲಿ ಕ್ವಿಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಇದೆ. ನೀವು ಸಹ ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಸ್ಟಡೀಸ್ ಕಂಟಿನ್ಯೂ ಮಾಡ್ಬೋದು. ಕೆಳವರ್ಗದ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಇದೆ.
ನಿಮ್ಮ ಒಂದು ಫ್ಯೂಚರ್ ಅನ್ನೋದು ನಿಮ್ಮ ಕೈಯಲ್ಲಿ ಇದೆ. ಈ ಒಂದು ಸ್ಕಾಲರ್ಶಿಪ್ ಅವಕಾಶನ ಪಡ್ಕೊಂಡು ನೀವು ಸಹ ನಿಮ್ಮ ಒಂದು ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ದಾರಿಯಾಗುತ್ತೆ. ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ? ಆ ರೀತಿ ಒಂದು ಯೋಚನೆ ನಿಮ್ಮಲ್ಲಿದ್ದರೆ ಸ್ಟಾರ್ಟಪ್ ಇಂಡಿಯಾ ಮುದ್ರಾ ಲೋನ್ ಅಂತ ಸಿಗ್ತಾ ಇದೆ. ಈ ಸ್ಟಾರ್ಟಪ್ ಇಂಡಿಯಾ ಮುದ್ರಾ ಲೋನಲ್ಲಿ ನಿಮಗೆ 10 ಲಕ್ಷದವರೆಗೆ ಲೋನ್ ಸಿಗಬಹುದು. ಇದರಲ್ಲಿ ಯಾವುದೇ ರೀತಿ ಕೊಲ್ಯಾಟ್ರಲ್ ಇಲ್ಲದೆ ಕೊಡ್ತಾನೆ. ನೀವು ಜಾಬ್ ಹುಡ್ಕೋಕೆ ಬೇಡ, ಅಂದರೆ ಯಾವುದೇ ರೀತಿ ಜಾಬ್ ಸರ್ಚ್ ಮಾಡಬೇಕಪ್ಪ ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವೇ ಒಂದು ಜಾಬ್ನ ಕ್ರಿಯೇಟ್ ಮಾಡ್ಬೋದು. ನೀವೇ ಒಂದು ಬಿಸ್ನೆಸ್ನ ಶುರು ಮಾಡೋದು, ಇನ್ನೊಂದು 10 ಜನಕ್ಕೆ ನೀವೊಂದು ಕೆಲಸನ ಕೊಡಬಹುದು. ಒಂದು ಸಣ್ಣ ಐಡಿಯಾ ನಿಮ್ಮಲ್ಲಿ ಯೂಸ್ ಆಗೋಂಥ ಒಂದು ಸಣ್ಣ ಐಡಿಯಾ ಇದ್ದರೆ ನಿಮ್ಮ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಮಾಡಬಹುದು ಈ ಒಂದು ಯೋಜನೆಯನ್ನು ಯೂಸ್ ಮಾಡಿಕೊಂಡು. ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ಈ ಎಲ್ಲ ಯೋಜನೆಗಳೇನು ಇದೆ, ಬಟ್ ಇದಕ್ಕೆಲ್ಲ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಇದರ ಒಂದು ಯೋಜನೆ ಯಾವ ರೀತಿ ಪಡ್ಕೋಬೇಕು ಅಂತ ನಿಮಗೆ ಡೌಟ್ ಇರುತ್ತೆ. ಸಿಂಪಲ್, ಒಂದು ಅಫಿಷಿಯಲ್ ವೆಬ್ಸೈಟ್ಗೆ, ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡಿ, ನಿಮಗೆ ಯಾವ ರೀತಿ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಸ್ಕೀಮ್ನ ಸೆಲೆಕ್ಟ್ ಮಾಡಿ, ಅಲ್ಲಿ ಕೇಳಿರ್ತಕ್ಕಂಥ ಒಂದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಡಾಕ್ಯುಮೆಂಟ್ಸ್ ಅಂದರೆ ಏನು? ಇವಾಗ ಮೇಯ್ನಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆ್ಯಂಡ್ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಅಥವಾ ನಿಮ್ಗೆ ಆ ರೀತಿ ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡೋದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರ ಇರ್ತಕ್ಕಂಥ ನಿಯರೆಸ್ಟ್ CSC ಸೆಂಟರ್ಗೆ ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ನೀವು ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕಾಗಿರೋದೊಂದು ವಿಚಾರ ಏನಪ್ಪ ಅಂದರೆ, ಫೇಕ್ ಏಜೆಂಟ್ಸ್ ತುಂಬ ಇದ್ದಾರೆ. ಅಂದರೆ ಈ ರೀತಿ ಒಂದು ಗೌರ್ಮೆಂಟ್ ಸ್ಕೀಮ್ಸ್ನ ನಾವು ಲೋನ್ ಮಾಡಿಕೊಡ್ತೀವಿ, ಅಥವಾ ನಿಮ್ಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಮಾಡಿಕೊಡ್ತೀವಿ, ಈ ಒಂದು ಸ್ಕೀಮ್ ಮನೆ ಬರೋ ಥರ ನಿಮ್ಗೆ ಮಾಡಿಕೊಡ್ತೀವಿ, ಸ್ವಲ್ಪ ಅಮೌಂಟ್ ಕಟ್ಟಬೇಕು, ಅಮೌಂಟ್ ಕಟ್ಟಿ ನಾನು ಖಂಡಿತ ನಿಮಗೆ ಒಂದು ಯೋಜನೆ ಬರೋ ಥರ ಮಾಡಿಕೊಡ್ತೀನಿ. ಈ ರೀತಿ ಫೇಕ್ ಏಜೆಂಟ್ಸ್ ಅನ್ನೋದು ತುಂಬ ಜನ ಇದ್ದಾರೆ ನಮ್ಮ ಒಂದು ಪಬ್ಲಿಕ್ಕಲ್ಲಿ, ನಮ್ಮ ಒಂದು ಸೊಸೈಟಿನಲ್ಲಿ. ನಿಮಗೆ ಸ್ಕೀಮ್ ಕೊಡ್ತೀವಿ ಅಂತ ಹಣ ಕೇಳ್ತಾರೆ. ದಯವಿಟ್ಟು ನೀವು ಯಾವುದೇ ರೀತಿಯಾಗಿ ಯಾರನ್ನೇ ಆಗಲಿ ಒಂದು ಬ್ಲೈಂಡಾಗಿ ನಂಬಿ ನಿಮ್ಮ ಒಂದು ಅಮೌಂಟನ್ನ ಕೊಡೋಕ್ಕೆ ಹೋಗಬೇಡಿ. ಯಾರಿಗೂ ಅಡ್ವಾನ್ಸ್ ಹಣ ಕೊಡಬೇಡಿ. ಯಾವಾಗೂ ನೀವು ಆಲ್ವೇಸ್ ಅಫಿಷಿಯಲ್ ಸೋರ್ಸ್ನ ಯೂಸ್ ಮಾಡಿ. ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಸ್ವತಃ ನೀವೇ ಅಪ್ಲೈ ಮಾಡಿ, ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ನೀವೇ ಅಪ್ಲೈ ಮಾಡಿ. ಮಧ್ಯದಲ್ಲಿ ಯಾವುದೇ ರೀತಿ ಏಜೆಂಟ್ಸ್ ನಿಮಗೆ ಬೇಕಾಗಿಲ್ಲ, ಅವರ ಅವಶ್ಯಕತೆ ನಿಮಗೆ ಬೇಡ. ಒಂದು ಮಿಸ್ಟೇಕ್ ನೀವು ಮಾಡಿದ್ರೆ ನಿಮ್ಮ ಒಂದು ಹಣನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ದಯಮಾಡಿ ಇದನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಯಾವುದೇ ರೀತಿ ಒಂದು ಸರ್ಕಾರದ ಒಂದು ಯೋಜನೆ ಇರ್ಬೋದು, ಅದಕ್ಕೆ ಸ್ವತಃ ನೀವೇ ಅಪ್ಲೈ ಮಾಡಿ ಆ ಒಂದು ಯೋಜನೆಯ ಫಲಿತಾಂಶವನ್ನು ನೀವು ಪಡಿಬಹುದು. ಮಧ್ಯದಲ್ಲಿ ಯಾವುದೇ ರೀತಿ ಏಜೆಂಟ್ಸ್ನ ಅವಶ್ಯಕತೆ ಇರೋದಿಲ್ಲ. ನನಗೆ ತುಂಬ ಜನ ಹೇಳಿದ್ದಾರೆ, ಈ ರೀತಿ ಲೋನ್ ಮಾಡಿಕೊಡ್ತೀವಿ ಅಥವಾ ನಿಮಗೆ ಒಂದು ಮನೆ ಬರೋ ಥರ ಮಾಡಿಕೊಡ್ತೀವಿ ಅಂತ ತುಂಬ ಜನ ಒಂದು ಅಮೌಂಟ್ ತಗೊಂಡು ಮೋಸ ಮಾಡಿರ್ತಕ್ಕಂಥ ಒಂದು ಸ್ನೇಹಿತರು ನನಗೆ ಹೇಳಿದ್ದಾರೆ. ಅದರಿಂದ ಇದನ್ನು ಹೊತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ನೀವು ಅಮೌಂಟ್ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಈಗ ಕೊನೆ ಮಾತೇನಪ್ಪ ಅಂದರೆ, ಸರ್ಕಾರ ನಿಮಗೆ ಅವಕಾಶ ಅನ್ನೋದು ಕೊಡ್ತಿದೆ, ಆದರೆ ಯೂಸ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಈಗ ನೀವು ಆ್ಯಕ್ಷನ್ ತಗೊಂಡ್ರೆ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ಇಲ್ಲ ಅಂದರೆ ಸೇಮ್ ಅದೇ ಸಿಚುವೇಷನ್ನಲ್ಲಿ ಇರ್ತೀವಿ. ಚಾಯ್ಸ್ ನಿಮ್ಮದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ನ ನಮಗೆ ಕೊಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪವರ್ಫುಲ್ ಹಣಕಾಸಿನ ವಿಷಯಗಳ ಜೊತೆಗೆ ಭೇಟಿಯಾಗೋಣ. ಧನ್ಯವಾದ.